ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ವಾಯ್ಸ್ ತುಂಬ ಚೆನ್ನಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇನಪ್ಪ ಬೆಳಗ್ಗೆನೇ ಶಾಪಿಂಗ್ ಹೋಗಿದ್ದೀರಾ ಅಂತ ಕೇಳ್ಬೋದು. ಹೌದು, ಶಾಪಿಂಗೇ ಬಂದಿದ್ದೀವಿ. ಲೈಕ್ ಇವರು ನಮ್ಮ ಅತ್ತೆ ನಿನ್ನೆ ಬಂದಿದ್ದರು ಸ್ಯಾಟರ್ಡೇ ನೈಟು. ಸೊ ಅವರು ಫ್ರೆಂಡ್ ಮನೇಲಿ ಒಂದು ಬರ್ಡೇ ಫಂಕ್ಷನ್ ಇದೆ ಅಂತ ಹೇಳಿ ಬಂದಿದ್ದರು. ಇನ್ನು ಅವರು ಹೋಗಬೇಕಿತ್ತು. ಸೊ ಬರ್ಡೇ ಪಾರ್ಟಿ ಇರೋದು ಜಯನಗರಲ್ಲಿ. ಸೊ ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗನೆ ಹೊರಡ್ತಿದ್ದಾರೆ. ಬಟ್ ಈಗ ಟೈಮ್ 9:30 ಆಗ್ತಿದೆ. ಸೊ ಇವಾಗಲೇ ಎಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಇನ್ನು ರೆಡಿ ಆಗಿಬಿಟ್ಟು ಗಿಫ್ಟ್ನ ತೊಗೊಳಕ್ಕೆ ಇಲ್ಲಿ ಬಂದಿದ್ವಿ ಫ್ಯಾನ್ಸಿ ಸ್ಟೋರ್ ಹತ್ರ. ಗಿಫ್ಟ್ನ ತೊಗೊಂಡು ಅವರು ಬಸ್ ಹತ್ಕೊಂಡು ಹಂಗೆ ಮೆಟ್ರೋಗೆ ಹೋಗ್ತೀವಿ ಅಂತ ಹೇಳಿದ್ರು. ನಾವಂತೂ ಮನೆಗೆ ಬಂದ್ವಿ. ಸೊ ಇನ್ನು ಬಂದ ಮೇಲೆ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಮಟನ್ ಸಾರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ kg ಮಟನ್ ತಂದು ಕೊಟ್ಟಿದ್ರು ನಮ್ಮ ಹಸ್ಬೆಂಡು. ಸೊ ಅದಕ್ಕೆ ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಉಪ್ಪು ಅರಿಶಿನ ಹಾಕಿ ಕ್ಲೀನ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಮಟನಲ್ಲಿ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ತೀನಿ. ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಆನಿಯನ್ಸ್ನ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಆನಿಯನ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ಸ್ ಫ್ರೈ ಆದಮೇಲೆ ನಮಗೆ ಮಟನಲ್ಲಿ ಕೊಬ್ಬು ಅಂತ ಇರುತ್ತಲ್ವ, ಅದೇ ನೆಣ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಮಟನಲ್ಲಿ ಇದ್ದರೆ ಫಸ್ಟು ಈ ಥರ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ನಮಗೆ ಸಾರು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಆಯಿಲಲ್ಲಿ ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಕ್ಲೀನ್ ಮಾಡಿಟ್ಟಿರೋ ಮಟನ್ನ ಇದರಲ್ಲಿ ಹಾಕ್ಕೊಂಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲೇ ಹಾಕಿದ್ರೆ ಚೆನ್ನಾಗಿರುತ್ತೆ ಆಯಿಲಲ್ಲಿ, ಬಟ್ ನಾನು ಮಸಾಲೆ ಪೇಸ್ಟಲ್ಲಿ ರುಬ್ಬಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಹಾಕ್ತಿಲ್ಲ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ವಿಷಲಿಟ್ಟು ಒಂದು 4-5 ವಿಷಲ್ ಕೂಗಿಸ್ಕೊಳ್ಳೋಣ. ಇವಾಗ ಇಷ್ಟರಲ್ಲಿ ಒಂದು ಮಸಾಲ ಪೇಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಆನಿಯನ್ನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು 2 ಚಿಕ್ಕ ಸೈಜಲ್ಲಿರೋ ಟೊಮೊಟೊನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಕೂಡ ನಮಗೆ ಫ್ರೈ ಆಗಬೇಕು. ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ಪುದೀನ ಹಾಕೋದ್ರಿಂದ ಮಟನ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಹಾಗೆ ಸ್ವಲ್ಪ ಜೀರಿಗೆನ ಕೂಡ ಹಾಕ್ಕೊತಾ ಇದ್ದೀನಿ. ಇನ್ನು ಸ್ಟವ್ ಆಫ್ ಮಾಡಿಕೊಂಡು ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ತಣ್ಣಗಾಗಬೇಕು. ಇದೆಲ್ಲ ತಣ್ಣಗಾದ್ಮೇಲೆ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ಸೊ ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಸೊ ಧನಿಯಾ ಪುಡಿ ಇಲ್ಲೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಫೈನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಒಂದು 5 ವಿಷಲ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಟನ್ ನನಗೆ ಇಲ್ಲಿ ಒಂದು 80% ಬೆಂದಿದೆ. ಸೊ ಇವಾಗ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಈ ಮಟನ್ಗೆ ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ಖಾರದ ಪುಡಿ ಖಾರ ಇಲ್ಲ. ಸೊ ಹಾಗಾಗಿ 2 ಟೇಬಲ್ ಸ್ಪೂನ್ಸ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವು ಗ್ರೈಂಡ್ ಮಾಡಿಟ್ಟಿರೋ ಮಸಾಲ ಪೇಸ್ಟ್ನ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಮಸಾಲೆಯಲ್ಲೇ ಇರೋ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ನಮಗೆ ಲೈಟಾಗಿ ಆಯಿಲ್ ಕೂಡ ಸಪ್ರೇಟ್ ಆಗಬೇಕು. ಸೊ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನಾವು ನೀರನ್ನು ಹಾಕ್ಕೋಬೇಕು. ಸೊ ನಾನಂತೂ ಇಲ್ಲಿ ಗ್ರೇವಿ ಸ್ವಲ್ಪ ತಿಕ್ಕಾಗೆ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅದೇ ಮಿಕ್ಸಿ ಜಾರ್ಗೆ 1 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 4-5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅಂದರೆ ನಾನು ಪ್ಲೇಟ್ ಇಡ್ತಾ ಇದ್ದೀನಿ, ಮತ್ತು ಕುಕ್ಕರ್ ಮುಚ್ಚಳ ಇಡ್ತಾ ಇಲ್ಲ. ಪ್ಲೇಟ್ನ ಲಿಡ್ನ ಕವರ್ ಮಾಡಿಬಿಟ್ಟು ಒಂದು 7-8 ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಮಟನ್ ಸಾರು ಅಂತೂ ರೆಡಿ ಆಗುತ್ತೆ. ಹಲೋ, ಹಾಯ್, ಗುಡ್ ಈವ್ನಿಂಗ್. ಸೊ ಕ್ಲೈಮೇಟ್ ಅಂತೂ ತುಂಬ ಕೂಲಾಗಿದೆ ಗೊತ್ತಲ್ಲ. ಬ್ಯಾಂಗ್ಳೂರಲ್ಲಿ ಫುಲ್ ಇವತ್ತು ಮಳೆ. ನನಗಂತೂ ಥ್ರೋಟ್ ಇನ್ಫೆಕ್ಷನ್ ಆಗಿ ಕೋಲ್ಡ್ ಆಗಿದೆ. ಸೊ ಮಾತಾಡೋಕ್ಕೆ ಕೂಡ ಆಗ್ತಿಲ್ಲ. ಆ್ಯಂಡ್ ಕ್ಲೈಮೇಟ್ ಅಂತೂ ತುಂಬ ಕೂಲಾಗಿದೆ. ಸೊ ನಮ್ಮ ಮನೇಲಿ ಇವತ್ತಂತೂ ಸ್ಪೆಷಲ್ಲು ಮಟನ್ ಕರಿ, ಮುದ್ದೆ ಮತ್ತು ಅನ್ನ ಮಾಡಿದ್ದೀನಿ. ಸೊ ಇವಾಗ ಊಟ ಮಾಡಬೇಕು. ಈಗ ಟೈಮ್ 5 ಆಗಿದೆ. ಮಧ್ಯಾಹ್ನ ಲಂಚ್ ಮಾಡಿಲ್ಲ. ಸೊ ಇವಾಗ ಊಟ ಮಾಡ್ತೀವಿ. ಸೊ ಇನ್ನು ಮಟನ್ ಸಾರು ಮತ್ತು ಅನ್ನ ಎಲ್ಲ ಮಾಡಿದ್ದಾಯಿತು. ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಗಮ್ಯಗೆ ಒಂದು 2 ಮೊಟ್ಟೆನ ಬಾಯ್ಲ್ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಚೆನ್ನಾಗಿದ್ಲು ಗಮ್ಯ. ಇದಕ್ಕಿದ್ದಂಗೆ ಮಳೆ ಕೂಡ ಬಂತಲ್ಲ. ಸೊ ಹಾಗಾಗಿ ಕ್ಲೈಮೇಟ್ಗೆ ಅವಳಿಗೆ ಫೀವರ್ ಬಂದುಬಿಡ್ತು. ಸೊ ಹಾಗಾಗಿ ಇನ್ನು ನಾನ್ ವೆಜ್ ಕೊಡೋದು ಬೇಡ ಅಂತ ಹೇಳಿಬಿಟ್ಟು ಅವಳಿಗೆ ಒಂದು ಗೊಜ್ಜನ್ನ ಪ್ರಿಪೇರ್ ಮಾಡಿಕೊಡ್ತಾ ಇದ್ದೀನಿ. ಸೊ ಅದೇನಂತಂದರೆ ಒಣಮೆಣ್ಸಿನ್ಕಾಯಿನ ಹುರಿದು ಉಪ್ಪು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಹುಣಸೆಹಣ್ಣು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಕಿವುಚ್ಬಿಟ್ಟು ಕೊಡ್ತೀನಿ. ಸೊ ಇದಕ್ಕೆ ತುಪ್ಪ ಹಾಕ್ಕೊಂಡು ಮುದ್ದೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಮುದ್ದೆ ಕೂಡ ರೆಡಿ ಆಯಿತು. ಮಟನ್ ಸಾರು ಮುದ್ದೆ.
ಗಮ್ಯಾಗಂತೂ ಗೊಜ್ಜು ಮತ್ತು ಮುದ್ದೆ. ಸೊ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಮಕ್ಕಳನ್ನ ಬಿಟ್ಟು ನಾನ್ ವೆಜ್ ತಿನ್ನಬೇಕು ಅಂದರೆ ಕಷ್ಟ, ಯಾಕಂದರೆ ಮಕ್ಕಳಿಗೆ ಇಷ್ಟ ಆಗುತ್ತಲ್ಲ ಜಾಸ್ತಿ. ಲಾಸ್ಟ್ ವೀಕು ಕೂಡ ಗವ್ಯಾಗ ಹುಷಾರಿರಲಿಲ್ಲ ಅಂತ ಏನೂ ತಂದಿರಲಿಲ್ಲ. ಇನ್ನು ಈ ವೀಕು ಇವಳಿಗೆ ಇನ್ನು ಬೆಳಗ್ಗೆ ಚೆನ್ನಾಗಿದ್ಲು, ಸೊ ಇದ್ದಕ್ಕಿದ್ದಂಗೆ ಹಂಗೆ ಆಗ್ಬಿಡ್ತಲ್ಲ. ಸೊ ಹಾಗಾಗಿ ಅದರಲ್ಲಿ ಈ ಚಳಿಗಂತೂ ಬಿಸಿ ಬಿಸಿ ನಾನ್ ವೆಜ್ ಊಟ ಅಂತೂ ತುಂಬ ಚೆನ್ನಾಗಿರತ್ತಲ್ಲ. ಇಲ್ಲಿ ನೋಡಿ, ವಾ ಸೋ ಕ್ಯೂಟ್. ಚೆನ್ನಾಗಿ ಕಾಣಿಸ್ತೀವಿ ನೋಡಿ. ಪ್ರಾಜೆಕ್ಟ್ ಅನ್ಸ್ತಿದ್ದಾರೆ ಇವರು, ಪ್ರಾಜೆಕ್ಟ್ ಅನ್ಸ್ತಿದ್ದಾರೆ ನೋಡಿ. ಪ್ರಾಜೆಕ್ಟ್ ಮಾಡ್ತಿದ್ದಾರೆ ನೋಡ್ರಿ. ಸೊ ಗವ್ಯಗೆ ಸ್ಕ್ರ್ಯಾಪ್ ಬುಕ್ ಕೊಟ್ಟಿದ್ರು. ಸೊ ಅದರಲ್ಲಿ ಒಂದು ಪ್ರಾಜೆಕ್ಟ್ ಮಾಡೋದಿತ್ತು. ಅದೇನಂತಂದರೆ, ಸೊ ಈ ಥರ ಸ್ಕ್ರ್ಯಾಪ್ ಬುಕ್ ಕೊಟ್ಟಿದ್ದಾರೆ. ಫಸ್ಟ್ ಪೇಜಲ್ಲಿ ಅವರು ಒಂದು ನಮ್ಮದು ಫ್ಯಾಮಿಲಿ ಫೋಟೋನ ಇಸ್ಕೊಂಡ್ಬಿಟ್ಟು ಅದನ್ನು ಅಟ್ಯಾಚ್ ಮಾಡಿದ್ದಾರೆ ಪೇಪರ್ಗೂ. ಸೊ ಮೈ ಫ್ಯಾಮಿಲಿ ಫೋಟೋ ಅಂತ ಹೇಳಿ. ಆ್ಯಂಡ್ ಸೆಕೆಂಡ್ ಪೇಜಲ್ಲಿ ಬಂದು ಒಂದು ಪೈನಾಪಲ್ನ ಡ್ರಾ ಮಾಡಿ, ಸೊ ಅದ್ರ ಒಳಗಡೆ ಗವ್ಯ ತಂಬಿರುತ್ತಲ್ಲ, ಸೊ ಅದರಲ್ಲಿ ಪೇಂಟಲ್ಲಿ ತಮ್ಮ ಮಾಡಿಸಿದ್ದಾರೆ. ಸೊ ಅದೊಂಥರ ಆ್ಯಕ್ಟಿವಿಟಿ ಅಲ್ವಾ ಮಕ್ಕಳಿಗೆ. ಸೊ ಇವಾಗ ಇನ್ನೊಂದು ಪೇಜಲ್ಲಿ ಬಂದು ನಾವು ಮಾಡಿಸ್ಬೇಕಾಗಿರೋದಂತೆ ಪೇರೆಂಟ್ಸು. ಸೊ ಆ್ಯಕ್ಚುಲಿ ಅವ್ರು ಕೊಟ್ಟಿರೋದು ಏನಂತಂದರೆ ಎನಿ 8 ಫ್ರೂಟ್ಸ್ನ ಅವರು ಪೇಸ್ಟ್ ಮಾಡಿ ಅಂತ ಹೇಳಿದರು. ಸೊ ನಾನು ಇದು ಸ್ಟೇಷ್ನರಿ ಅಂಗಡಿಯಲ್ಲಿ ಸಿಕ್ತು ನನಗೆ ಈ ಫ್ರೂಟ್ಸು, ಅದನ್ನು ತೊಗೊಂಬಂದ್ಬಿಟ್ಟು ಇದನ್ನು ಪೇಸ್ಟ್ ಮಾಡಿಸ್ತಾ ಇದ್ದೀನಿ. ಇದು ಗವ್ಯ ಮಾಡ್ತಾಳೆ. ಸೊ ಅವಳ ಹತ್ರ ನಾನು ಮಾಡಿಸ್ಬೇಕೀಗ. ಸೊ ಇದನ್ನು ಒಂದು ಇದು ತಗೊಂಡು ಇಲ್ಲಿ ಅಣಿಸು. ಇಲ್ಲಿ ಇಲ್ಲಿ ನೀಟಾಗಿ ಅಣಿಸು. ವೆರಿ ಗುಡ್. ಏನದು? ಪೈನಾಪಲ್. ವೆರಿ ಗುಡ್, ಪೈನಾಪಲ್. ನೆಕ್ಸ್ಟ್ ಜ್ಯೂಸ್. ಪೈನಾಪಲ್ ಜ್ಯೂಸ್. ವೆರಿ ಗುಡ್, ಪೈನಾಪಲ್ ಜ್ಯೂಸ್. ನೆಕ್ಸ್ಟ್ ಸ್ಟ್ರಾಬೆರೀಸ್. ಲಿಚ್ಚಿ ಅಲ್ಲ, ಅದು ಗ್ರೇಪ್ಸ್. ಮ್ಯಾಂಗೋ. ವೆರಿ ಗುಡ್. ಇನ್ನ ಸ್ವಲ್ಪ ಕೆಳಗೆ ಮಾಡು, ಇಲ್ಲಿ ಮಾಡು, ಪ್ರೆಸ್ ಮಾಡು. ವೆರಿ ಗುಡ್, ಸೂಪರ್. ಎಲ್ಲನೂ ಇನ್ನೊಂದ್ಸತಿ ಪ್ರೆಸ್ ಮಾಡು ನೀಟಾಗಿ. ಅಂಡ್ ಗವ್ಯ. ಸೊ ಗವ್ಯ ಸ್ಕ್ರ್ಯಾಪ್ ಬುಕ್ ಅಂತೂ ರೆಡಿ ಆಯಿತು. ಲೈಕ್ ಎಲ್ಲ ಪ್ರಾಜೆಕ್ಟ್ ಎಲ್ಲ ಮುಗಿಸಿದ್ವಿ. ಫ್ಯಾಮಿಲಿ ಫೋಟೋ ನೋಡಿ ಈ ಥರ ಇದೆ. ಆ್ಯಂಡ್ ನೋಡಿ ಪೈನಾಪಲ್ ಇವರು ತಮ್ಮ ಪ್ರಿಂಟಲ್ಲಿ ಸೊ ಈ ಥರ ಮಾಡಿದ್ದಾರೆ. ಎನಿ 8 ಫ್ರೂಟ್ಸ್ನ ನಾವು ಪೇಸ್ಟ್ ಮಾಡಿ ಕೊಡ್ತಾ ಇದ್ವಿ. ಸೊ ನಮ್ಮ ಪ್ರಾಜೆಕ್ಟ್ ವರ್ಕ್ ಅಂತೂ ಮುಗೀತು. ಸೊ ನನಗಂತೂ ರಿಯಲಿ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಹಂಗೆ ಮಾಡಬಾರ್ದು. ಆ್ಯಂಡ್ ಹೆಡ್ಏಕು. ಸೊ ಸೀಸನ್ ಗೊತ್ತಲ್ಲ, ಫುಲ್ ಡೆಂಗ್ಯೂ, ಭಯಂಕರ ಡೆಂಗ್ಯೂ ಆಗಿಬಿಟ್ಟಿದೆ ಬ್ಯಾಂಗ್ಳೂರಲ್ಲಿ. ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು ನಾವು. ಸೊ ಆದಷ್ಟು ಸಾಯಂಕಾಲ ಆಗಿದ ತಕ್ಷಣವೇ ನಾವಿನ್ನೂ ಒಂದು 3-4 ಗಂಟೆಗೆ ಮನೇಲಿರೋ ವಿಂಡೋಸು ಡೋರ್ಸು ಎಲ್ಲನೂ ಕ್ಲೋಸ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ನಮಗೆ ಒಳಗಂತೂ ಸೊಳ್ಳೆ ಮಾತ್ರ ಬರಬಾರ್ದು. ರಿಯಲಿ ಸೊಳ್ಳೆ ಬಂದಿದೆ ಮನೇಲಿ ಅಂತಂದರೆ, ಸೊಳ್ಳೆ ಕಚ್ಚಿದ್ರೆ ಡೆಂಗ್ಯೂ ಬರೋದೇ ತುಂಬ ಜಾಸ್ತಿ ಇದೆ. ಅದರಲ್ಲಿ ಮನೇಲಿ ಅಂತೂ ನಮ್ಮ ಮನೇಲಿ ಕೂಡ ಫಸ್ಟ್ ಗವ್ಯಕ್ಕೆ ಜ್ವರ ಬಂತು, ಆಮೇಲೆ ಗಮ್ಯಾಗೆ, ಸೊ ಇವಾಗ ನನಗೆ. ಸೊ ಹಾಗೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಇದೆ. ಇದು ಸ್ಪ್ರೆಡ್ ಕೂಡ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಹುಷಾರಾಗಿರಿ. ಗಮ್ಯ ಏನು ಮಾಡ್ತಿದ್ಯಾ? ಮಜ್ಜಿಗೆ ಮಾಡ್ತಿದ್ದಲ್ಲ ಗಮ್ಯ, ಗುಡ್ ಗರ್ಲ್. ನೋಡಿ ಗವ್ಯಗೆ ಸಿಟ್ಟು ಬಂದಿದೆ. ಇಲ್ಲಿ ಹೆಂಗ್ ಬಿಹೇವ್ ಮಾಡ್ತಿದ್ದಾಳೆ ಅಂತ, ಕೂದಲೆಲ್ಲ ಕಿತ್ಕೊಂತಾ ಇದ್ದಾಳೆ. ಚಿಕ್ಕ 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 ಗವ್ಯ. ಸೊ ಇಲ್ಲಿ ತನಕ ಚೆನ್ನಾಗೇ ಇದೆ. ಸೊ ಯಾಕೋ ಇವಾಗ ಸ್ವಲ್ಪ ಟಯರ್ಡ್ ಅನಿಸಿದೆ, ತುಂಬ ಸುಸ್ತಾಗ್ತಿದೆ. ಸೊ ಹಾಗಾಗಿ ನೋಡಿ ಇವರು ನ್ಯೂಟೆಲ್ಲಾ ಕ್ರೀಮ್ ಇರುತ್ತಲ್ಲ, ಚಾಕ್ಲೇಟ್ ಕ್ರೀಮು. ಸೊ ಚಾಕ್ಲೇಟ್ ಕ್ರೀಮ್ನ ಸ್ಪೂನಲ್ಲಿ ಹಾಕ್ಕೊಂಡು ನೆಕ್ತಾ ಇದ್ದಾರೆ. ಸೊ ಹಾಗಾಗಿ ಇವಾಗಂತೂ ಪ್ಯಾರಾಸಿಟಮಾಲ್ ಒಂದು ಟ್ಯಾಬ್ಲೆಟ್ನ ತೊಗೊಂಡಿದ್ದೀನಿ. ಸೊ ಇವಾಗ ಮಲ್ಕೋಬೇಕಷ್ಟೇ. ಇನ್ನು ತುಂಬ ಹುಷಾರಾಗಿರ್ಬೇಕಂತೂ. ಸೊಳ್ಳೆ ಮಾತ್ರ ಯಾವುದೇ ಕಾರಣಕ್ಕೂ ಸೊಳ್ಳೆ ಮಾತ್ರ ಕಚ್ಚಿಸ್ಕೋಬಾರ್ದು. ತುಂಬ ಹುಷಾರಾಗಿರಬೇಕು. ಎಲ್ಲರೂ ಕೂಡ ತುಂಬ ಹುಷಾರಾಗಿರಿ.
ಸೊ ಈ ವ್ಲಾಗ್ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.